ನಿಂತ ವಿ ಸೋಮಣ್ಣ ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಯಾರೂ ಲಿಂಗಾಯತ ಜನರು ಯಾರೂ ಎದುರಾಳಿ ಆಗಿ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಲಿಂಗಾಯತ ಜನರದ್ದು ಏನೋ ಪ್ರಯತ್ನ ಮಾಡಿದ್ರು ನಮ್ಮ ಯತ್ನಾಳರು ಅವ್ರ ಪರಿಸ್ಥಿತಿ ಏನಾಯ್ತು ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಇಲ್ಲೂ ಸಹ ತಟಸ್ಥ ಬಣದವರು ತಾವಾಗೇ ಕರೆದುಕೊಂಡ್ರೆ ಆಗ್ತೀವಿ ಅನ್ನುವಂಗೆ. ಮತ್ತು ಅವ್ರಿಗೆ ರಾಜ್ಯದಲ್ಲೇ ಒಂದು ರಾಜಕೀಯ ಪಕ್ಷ ಕಟ್ಟೋದು ಮಾಡೋದು, ಅದನ್ನು ಒಳಮರ್ಮಗಳೇನು ಯಾರು ಭೇಟಿ ಆಗೋದು ಮಾಡೋದು ಅಂತ ನಾಲೆಜ್ ಇದ್ದರೂ ಸಹಿತ ಅಷ್ಟು ಪರ್ಫೆಕ್ಟ್ ಇಲ್ಲ ಅನ್ನೋದು ಈಗಾಗಲೇ ಹಲವು ಸಲ ಹೇಳಿದ್ದೀನಿ. ಈ ಮಾತನ್ನು ನಾವು ವಿ ಸೋಮಣ್ಣವ್ರು ಲಿಂಗಾಯತ ಇರ್ಬೋದು, ಆದರೆ ಉತ್ತರ ಕರ್ನಾಟಕದಲ್ಲಿ ಅವರು ಅಪರಿಚಿತರು. ಹೀಗಾಗಿ ಒಂದಕ್ಕೊಂದು ಈ ಪರಿಸ್ಥಿತಿಯಲ್ಲೇ ಇಂಥ ಸಿಚುವೇಷನ್ದಲ್ಲೇ ನಮ್ಮ ವಿಜೇಂದ್ರ ಅವರು ಮಾತ್ರ ನಿಶ್ಚಿತವಾಗಿಯೂ ಈ ಅಧ್ಯಕ್ಷ ಗಾದಿಯಲ್ಲಿ ಏರ್ತಾ ಇದ್ದಾರೆ. ಈಗ ಅವ್ರ ಮುಂದಿರುವಂಥ ಸವಾಲು ಏನಪ್ಪ ಅಂದ್ರೆ ಅಧ್ಯಕ್ಷಗಿರಿ ಅಲ್ಲ, ಇನ್ನು ಮುಂಬರುವ ಚುನಾವಣೆ ಗೆಲ್ಲುವ ಸಲ ಪ್ಲ್ಯಾನ್ಸ್ ಮಾಡಬೇಕಾಗಿದೆ. ಅದಕ್ಕೆ ತಟಸ್ಥ ಬಂದವರು ಮತ್ತು ವಿರೋಧಿ ಬಣದವ್ರು ಎಷ್ಟು ಸಹಕಾರ ಮಾಡ್ತಾರೆ ಮತ್ತು ಬೇರೆ, ಆದರೆ ತಟಸ್ಥ ಬಣದವ್ರು ಮಾತ್ರ ಮೋಸ್ಟ್ಲಿ ಹೆಲ್ಪ್ ಮಾಡ್ಬೋದು ಅಥವಾ ಸಹಕಾರ ಕೊಡ್ಬೋದು ಅಂತ. ಯಾಕಂದ್ರೆ ಅವ್ರಿಗೆ ಅಧಿಕಾರ ಬೇಕಾಗಿದೆ. ಅದನ್ನು ಅಧ್ಯಕ್ಷ ಇಲ್ಲ ಅಂತ ಏನಲ್ಲ, ಮತ್ತೊಂದು ಇಲ್ಲ, ಅದ್ರಲ್ಲಿ ಭಾಳ ಜನ ಇದ್ದಾರೆ. ಎಲ್ಲೋ ಒಂದಿಷ್ಟು ತತ್ವಕ್ಕೆ ಅದಕ್ಕೆ ಗಂಟೆ ಇರ್ಬೋದು, ಅದು ಭಾಳ ಕಡಿಮೆ. ಯಾಕಂದರೆ ಅಧಿಕಾರ ಸಿಕ್ಕರೆ ಮುಗಿದೋಗ್ಬಿಡ್ತು, ಮರೆತು ಬಿಡ್ತಾರೆ. ಹೀಗಾಗಿ ಈ ದೃಷ್ಟಿ ಇಟ್ಕೊಂಡ ಯಾರ್ಯಾರು ಏನು ಮಾಡಬೇಕು ಏನು ಕೊಡಬೇಕು ಅನ್ನೋದು ಯಡಿಯೂರಪ್ಪನ ಈಗ ಜಡ್ಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ತಮ್ಮ ಮಗನ ಒಂದು ಇದು ಕ್ಲಿಯರ್ ಆಗಬೇಕಾಗಿದೆ, ಪ್ರಾಬ್ಲಮ್ ಕ್ಲಿಯರ್ ಆಗಬೇಕಾಗಿದೆ. ತನ್ನ ನಂತರ ತನ್ನ ಮಗ ಈ ರಾಜ್ಯದ ಅಧ್ಯಕ್ಷ